ನಮಸ್ಕಾರ. ಇದು ಒಂದು ಸುಅವಸರ. ನಮ್ಮ ಸತ್ಯಸಾಯಿ ಗ್ರಾಮದ 50ನೇ ವರ್ಷ ಆಚರಣೆ ನಡೀತಾ ಇದೆ. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್, ಸ್ವರ್ಣ ಜಯಂತಿ ಮಹೋತ್ಸವ. ಅದರಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಸತ್ಯಸಾಯಿ ಗ್ರಾಮದ ಏನೇನು ಕಾರ್ಯ ನಡೀತಾ ಇದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಲವಾರು ಜನ ಈ ಸಭೆಗೆ ಬರ್ತಾ ಇದ್ದಾರೆ. ನಮಗೆ ತುಂಬ ಪ್ರೀತಿ ಮತ್ತು ಅವರ ಒಂಥರ ನಮಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬ ಕೃತಜ್ಞತೆಯಿಂದ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಧ್ಯಮ ವರ್ಗದ ಮಿತ್ರರು ಕೂಡ ಎಲ್ಲ ಕಡೆ ಬಂದು ನಮ್ಮ ಕಥೆಯನ್ನು, ನಮ್ಮ ಮಾಡಿದ ಕೆಲಸವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕೂಡ ತುಂಬ ಧನ್ಯವಾದ. ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ, ಬೆಂಗಳೂರಿಗೆ. ಇಲ್ಲಿ ನಮ್ಮ ಚಿಕ್ಕದೊಂದು ಕಾರ್ಯಕ್ರಮ ನಡೆದಿದೆ. ಅಲ್ಲಿ ನಾವು ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ದೀವಿ. ತುಂಬ ಜನ ಬಡ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾರೆ. ಎಲ್ಲರೂ ಕೂಡ ಪೂರ್ಣತಃ ಉಚಿತವಾದಂಥ ಶಿಕ್ಷಣ, ವಸತಿ, ಊಟ, ತಿಂಡಿ, ಮೆಡಿಕಲ್ ಕಾಲೇಜ್ವರೆಗೂ ಕೂಡ ಎಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇದ್ವಿ. ಬಹುಶಃ ನಮ್ಮ ದೇಶದಲ್ಲಿ ಇದು ಒಂದೇ ಮೆಡಿಕಲ್ ಕಾಲೇಜ್, ಶ್ರೀ ಮಧುಸೂದನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್, ಎಲ್ಲವೂ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಈ ಮಾಧ್ಯಮ ವರ್ಗದ ಮೂಲಕ ನಾವು ಬೇರೆ ಹಲವಾರು ಜನ ಬಡ ಮಕ್ಕಳಿಗೂ ಇಂಥ ಒಂದು ಸಂಸ್ಥೆ ನಡೀತಾ ಇದೆ, ಅದರ ಬಗ್ಗೆ ಹೇಳಿದರೆ ಅವ್ರಿಗೂ ಇದು ಪ್ರಯೋಜನ ಆಗುತ್ತೆ ಅಂತ ನನ್ನ ಅಭಿಪ್ರಾಯದಕ್ಕೆ ಮಾತಾಡ್ತಾ ಇದ್ದೀನಿ. ಹಾಗೆ ಮುದ್ದನಹಳ್ಳಿಯಲ್ಲಿ ನಮ್ಮದು ಒಂದು 600 ಬೆಡ್ ಹಾಸ್ಪಿಟಲ್ ಇದೆ. ಎಲ್ಲವೂ ಅಲ್ಲಿ ಉಚಿತವಾಗಿ ನಾವು ಬಡವರಿಗೆ ಕೊಡ್ತಾ ಇದ್ದೀವಿ. ಅಲ್ಲಿಯೂ ಕೂಡ ಎಲ್ಲ 28 ಸ್ಪೆಷಾಲಿಟೀಸ್ ಇದ್ದಾವೆ. ಹಾರ್ಟಿಂದ ಬ್ರೈನ್, ಕಿಡ್ನಿ ಮತ್ತು ಬೋನ್ಸ್ ಎಲ್ಲವೂ ಕೂಡ ಅಲ್ಲಿ ಸಿಗ್ತಾ ಇದೆ. ಡೈಲಿ 2000 ಜನಕ್ಕಿಂತ ಹೆಚ್ಚು ಜನ ಎಲ್ಲ ಕಡೆಯಿಂದ ಬರ್ತಾರೆ. ದೂರ ದೂರ ಪ್ರದೇಶದಿಂದ ಕೂಡ ಬರ್ತಾರೆ. ಎಲ್ಲ ಈ ಸೇವೆಗಳಲ್ಲಿ ಪಡೀತಾರೆ. ಆದರೆ ಈ ಮಾಧ್ಯಮ ಮೂಲಕ ನಾವು ಹೆಚ್ಚು ಜನ ಬಡವರಿಗೆ ಇದರ ಬಗ್ಗೆ ಹೇಳಿದರೆ ಅವ್ರಿಗೆ ಬೇಗನೆ ಇಲ್ಲಿ ಬರಲಿಕ್ಕೆ ಆಗುತ್ತೆ. ಆದ್ದರಿಂದ ನನಗೆ ಒಂದೇ ವಿನಂತಿ, ಈ ಕಾರ್ಯಕ್ರಮಗಳ ಬಗ್ಗೆ ತಾವು ಕೂಡ ಎಲ್ಲರಿಗೂ ಹೇಳಿ. ನಮ್ಮ ಅನ್ನಪೂರ್ಣ ಅಂತ ಒಂದು ಟ್ರಸ್ಟ್ ಮೂಲಕ ಕರ್ನಾಟಕದಲ್ಲಿ 55 ಲಕ್ಷ ಮಂದಿ ಮಕ್ಕಳಿಗೆ ಬೆಳಗಿನ ಉಪಹಾರ ನಾವು ಕೊಡ್ತಾ ಇದ್ವಿ. ರಾಗಿ ಜಾವ ತಯಾರು ಮಾಡಿ ಈ ಕರ್ನಾಟಕ ಸರ್ಕಾರದ ಕ್ಷೀರಭಾಗ್ಯ ಜೊತೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಪೂರ್ತಿಯ ದೇಶ ಎಲ್ಲ ಕಡೆ 1,50,000 ಸ್ಕೂಲ್ಸ್ನಲ್ಲಿ ಕೂಡ ಇದು 1 ಕೋಟಿ ಮಕ್ಕಳಿಗೆ ಡೈಲಿ ಸಿಗ್ತಾ ಇದೆ. ಪ್ರತಿ ದಿವಸ ಎಲ್ಲ ಕಡೆ, ಹಿಮಾಚಲ ಪ್ರದೇಶದಿಂದ ಪುದುಚೇರಿವರೆಗೆ, ಮಹಾರಾಷ್ಟ್ರದಿಂದ ಒಡಿಶಾವರೆಗೆ ಎಲ್ಲವೂ ಕೂಡ ಈ ಒಂದು ಅನ್ನಪೂರ್ಣ ಬೆಳಗಿನ ಉಪಹಾರ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ 55 ಲಕ್ಷ ಮಂದಿ ಮಕ್ಕಳಿಗೆ ಕೊಡ್ತಾ ಇದ್ವಿ. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ, ತಾಯಿಯರಿಗೆ, ಮಕ್ಕಳಿಗೆ ಅವರು ಕೂಡ ಇಂಥ ಒಂದು ಪೌಷ್ಟಿಕಾಂಶದ ಕಾರ್ಯಕ್ರಮ ಅಂಗನವಾಡಿಗೆ ಕೂಡ ಮಾಡ್ತಾ ಇದ್ವಿ. ಇದು ನಮ್ಮ ಭಾಗ್ಯ, ನಮ್ಮ ನಾಡಿನ ಒಂದು ಗೌರವದ ವಿಷಯ. ಯಾಕೆಂದರೆ ಇಂಥ ಸಂಸ್ಥೆ ಈ ಕರ್ನಾಟಕದಲ್ಲಿ ನಡೆಸ್ತಾ ಇದೆ. ಇದರಿಂದ 100 ದೇಶಕ್ಕೆ ಕೂಡ ಇಂಥ ಸೇವೆ ಸಿಗ್ತಾ ಇದೆ. 100 ದೇಶದಿಂದ ಜನರು ಕೂಡ ಮುದ್ದನಹಳ್ಳಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಈ ನಮ್ಮ ದೇಶದ ಇವತ್ತು ಟುಮಾರೋ ಇಸ್ ಇಂಡಿಪೆಂಡೆನ್ಸ್ ಡೇ, 80th ಇಂಡಿಪೆಂಡೆನ್ಸ್ ದಿನಾಚರಣೆ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಒಂದೇ ಒಂದು ಪ್ರಾರ್ಥನೆ, ಎಲ್ಲರೂ ಸುಖವಾಗಿರಲಿ, ಶಾಂತಿವಾಗಿರಲಿ, ನೆಮ್ಮದಿವಾಗಿರಲಿ, ನಮ್ಮ ದೇಶ ಅಭಿವೃದ್ಧಿ ಆಗಲಿ. ಬಡವರಿಗೆ, ಕಡು ಬಡವರಿಗೆ ಕೂಡ ಎಲ್ಲ ಅವಕಾಶ, ಶಿಕ್ಷಣದ, ಪೋಷಣದ ಮತ್ತು ಆರೋಗ್ಯದ ಸಿಕ್ಕಲಿ. ಇಂಥ ಒಂದು ದೇಶವನ್ನು ನಾವು ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಜೈ ಕರ್ನಾಟಕ, ಜೈ ಹಿಂದ್.